ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಮಿಷನ್ ಪಾಸಿಬಲ್ ಅನ್ನೋ ಸೂಪರ್ ಆಗಿರೋ ಒಂದು ಕೊರಿಯನ್ ಮೂವಿನ ನೋಡ್ತಾ ಇದ್ವಿ. ಅದರ ಕಂಟಿನ್ಯೂಯೇಷನ್ ಅಂದ್ರೆ ಫಸ್ಟ್ ಹಾಫ್ ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿದೀವಿ. ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮರಿದೆ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಸೆಕೆಂಡ್ ಹಾಫ್ ನಿಮ್ಗೆ ಅರ್ಥ ಆಗೋದು. ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರು ರೀಚ್ ಆಗೋದಕ್ಕಿಂತ ನಮ್ಮ ವಿಡಿಯೋಸ್ ಫಸ್ಟ್ ನಿಮ್ನ ರೀಚ್ ಮಾಡುತ್ತೆ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಹೀರೋಯಿನ್ ಇಬ್ರು ನಾವೊಂದು ಪೊಲೀಸ್ ಅಂತ ಹೇಳ್ಕೊಂಡು ಆಕ್ಸ್ ಗ್ಯಾಂಗ್ ಲೀಡರ್ ಹತ್ರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಚೈನಾ ಇಂದ ಗನ್ಸ್ ಎಲ್ಲ ಸ್ಮಗ್ಲಿಂಗ್ ಮಾಡ್ಕೊಂಡ್ ಬಂದ್ರಲ್ಲ, ಅವರು ದಬದಬ ಅಂತ ಗನ್ ಎತ್ಕೊಂಡ್ ಬಂದು ಅಲ್ಲಿರೋರ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾರೆ. ಅತ್ರ ಹೊರಗಿರೋರ್ನೆಲ್ಲ ಸಾಯಿಸಿದಾದ್ಮೇಲೆ ಸ್ಟ್ರೈಟ್ ಆಗಿ ಆಕ್ಸ್ ಲೀಡರ್ ಇರ್ತಾನಲ್ಲ ರೂಮ್, ಆ ರೂಮ್ ಒಳಗಡೆ ಎಂಟ್ರಿ ಆಗ್ಬೇಕು ಅಂತ ನೋಡಿಷ್ಟ್ರಲ್ಲಿ ಅದೇ ರೂಮ್ ಅಲ್ಲೇ ನಮ್ ಹೀರೋ ಕೂಡ ಇರ್ತಾನೆ. ಡೋರ್ ಓಪನ್ ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಒಬ್ಬ ಗನ್ ಎತ್ಕೊಂಡು ರೂಮ್ ಒಳಗಡೆ ಎಂಟ್ರಿ ಆಗೋದಕ್ಕೂ ನಮ್ ಹೀರೋ ಡೋರ್ ಹಾಕೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಅಷ್ಟೇ ಅವ್ನ್ ಮೂಗ್ ಪಚಡಿಯಾಗಿ ಅವ್ನ್ ಮೂಗಿಂದ ಟೊಮೆಟೊ ಸಾಸ್ ಎಲ್ಲ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೂ ಅವ್ನ್ ಸುಮ್ನೆ ಬಿಟ್ಟಿಲ್ಲ. ನಮ್ ಹೀರೋನು ಹೀರೋಯಿನ್ ಹಂಗೆ ಬಾಗ್ಲಿಂದ ಬಚ್ಚಿಟ್ಕೊಂಡಿರ್ತಾರೆ. ಆ ಗನ್ ಎತ್ಕೊಂಡ್ ಬಂದಿರೋನೊಬ್ಬ ಟಕ್ಕಂತ ರೂಮ್ ಡೋರ್ ನ ಓಪನ್ ಮಾಡಿ ಸ್ಟ್ರೈಟ್ ಆಗಿ ಆಕ್ಸ್ ಗ್ಯಾಂಗ್ ಲೀಡರ್ ಕೂತಿರ್ತಾನೆ. ಪಟ್ ಅಂತ ಅವ್ನ ಶೂಟ್ ಮಾಡ್ಬಿಟ್ಟು ಆ ರೂಮ್ ಅಲ್ಲಿ ಯಾರಿದ್ದಾರೆ ಏನು ಅಂತ ಕೂಡ ನೋಡಿಲ್ಲ. ಅವ್ರು ಬಂದಿರೋದು ಇವನನ್ನ ಸಾಯಿಸಕ್ಕೆ ಅಂತಲ್ವಾ. ಟಕ್ಕಂತ ಅವ್ರ ಕೆಲಸನ ಮುಗಿಸ್ಬಿಟ್ಟು ಅಲ್ಲಿಂದ ಎಲ್ಲರೂ ಹೊರಟೋದ್ರು. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ ಅಯ್ಯೋ ಇದಕ್ ಮೇಲೆ ನಾವ್ ಇಲ್ಲಿದ್ರೆ ನಮ್ ತಲೆಗಳನ್ನ ನಮ್ ಕೈಯಿಂದ ನಾವೇ ಹುಡ್ಕೋಬೇಕಾಗತ್ತೆ, ಬಾ ಫಸ್ಟ್ ಇಂದ ಎಸ್ಕೇಪ್ ಆಗ್ಬಿಡೋಣ ಅಂತ ನಮ್ ಹೀರೋ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಫಸ್ಟ್ ನಮ್ ಹೀರೋ ಹೋಗಿ ಏನೋ ಕಾರ್ ಹತ್ಬಿಟ್ಟ. ನಮ್ ಹೀರೋಯಿನ್ ಸ್ವಲ್ಪ ಆದ್ಮೇಲೆ ಬಂದು ಕಾರ್ ಹತ್ತೋದು. ಹೀರೋ ಕೇಳ್ತಾನೆ, ಏಯ್ ಏನಲ್ಲಿ ಸತ್ತೋಗಿರೋ ಬಾಡಿಗಳಿಗೆಲ್ಲ ಮೇಕಪ್ ಮಾಡ್ಬಿಟ್ಟು ಬಂದ, ಇಷ್ಟೊತ್ತಾಗುತ್ತೆ ಬರೋದಕ್ಕೆ ಅಂದಾಗ ಅವಳು ಅಂತಾಳೆ, ನಿನ್ಗೇನ್ ಸ್ವಲ್ಪನೂ ಜವಾಬ್ದಾರಿ ಇಲ್ದೆ ಬಂದಿಲ್ ಕೂತ್ಕೊಂಡ್ಬಿಟ್ಟಿದ್ಯಾ. ನಮಗ್ ಸಿಕ್ಕಿದ್ ಒಂದೇ ಒಂದ್ ಎವಿಡೆನ್ಸ್ ಅಂದ್ರೆ ಅವನೊಬ್ನೇ. ಅವನ್ನ ಕೂಡ ನಂಗೆ ಬಿಟ್ಬಿಟ್ ಬರಕಾಗತ್ತಾ? ಅದಕ್ಕೆ ಸತ್ತೋದಲ್ವಾ ಆಕ್ಸ್ ಗ್ಯಾಂಗ್ ಲೀಡರ್, ಅವ್ನ್ ಪಾಕೆಟ್ ಇಂದ ಅವ್ನ್ ಫೋನ್ ಎತ್ಕೊಂಡ್ ಬಂದಿದ್ದೀನಿ, ಇದರಿಂದ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಅಂತ ಹೇಳ್ತಾಳೆ. ಹೀರೋ ಕೂಡ ಸರಿ ಆಯ್ತು, ಅವನವನು ಪ್ರಾಣ ಹೋಗೋ ಸ್ಟೇಜ್ ಅಲ್ಲಿ ಇದ್ರೆ ನಿನ್ಗೆ ಈ ಚಿಂತೆನ ಅಂದಾಗ ಇವಳು ಅಂತಾಳೆ, ಸರಿ ಆಯ್ತು ಬಿಡು, ಹೆಂಗೋ ಫೋನ್ ಎತ್ಕೊಂಡ್ ಬಂದಲ್ಲ, ಬಟ್ ಈ ಫೋನ್ ಲಾಕ್ ಆಗಿದೆ, ಇದನ್ನ ಓಪನ್ ಮಾಡ್ಬೇಕು, ನಿನ್ಗೆ ಯಾರಾದ್ರೂ ಗೊತ್ತಿರೋ ಹ್ಯಾಕರ್ ಇದಾರ ಅಂದಾಗ ಹೀರೋ ಅಂತಾನೆ, ನಿನ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಯಾವ ತರ ಬೇಕು ಅಂತ ಹೇಳು, ಎಲ್ಲರೂ ನನ್ನ ಪಾಕೆಟ್ ಅಲ್ಲಿ ರೆಡಿ ಆಗಿರ್ತಾರೆ, ಏನು ಎಲ್ಲದಕ್ಕೂ ದುಡ್ಡು ಖರ್ಚಾಗುತ್ತೆ ಅಂದಾಗ ಹೀರೋಯಿನ್ ಕೂಡ ಅಯ್ಯೋ ಅಪ್ಪ ದುಡ್ಗಂತೇನೆ ನನ್ ಜೊತೆ ಸುತ್ತಾ ಇದೆಯೇನೋ ಅಂತ ಒಂದು ಲುಕ್ ನ ಕೊಡ್ತಾಳೆ. ಹೀರೋ ಅಂತಾನೆ, ಏನೋ ಒಂದ್ 3,000 ಕೇಳ್ತಾನೆ, ದುಡ್ಡನ್ನ ಕೊಟ್ಟಿದ ತಕ್ಷಣ ಕೆಲಸ ಮುಗಿಯುತ್ತೆ ಅಂದಿದ ತಕ್ಷಣ ಇವಳು ಅಂತಾಳೆ, ಹಸುವಿಂದ ಕೂಡ ಯಾರು ಇಷ್ಟು ಹಾಲ್ ಕರಿಯಲ್ಲ ಕಣೋ, ನನ್ನ ಹತ್ರ ನೀನ್ ಅಷ್ಟು ದುಡ್ಡನ್ನ ಕರೀತಾ ಇದೀಯಾ, ಅದ್ರಲ್ಲಿ ಫ್ರಾಡ್ ಕೆಲಸ ಬೇರೆ, ನಾನ್ ಕೂಡ ಅಮೌಂಟ್ ನ ಕರೆಕ್ಟ್ ಆಗಾದ್ರೂ ಅವ್ರಿಗೆ ಕೊಡ್ತೀಯಾ, ಅದ್ರಲ್ಲಿ ಒಂದ್ 50 ರೂಪಾಯಿ ನಿನ್ ಜೋಬಲ್ಲಿ ಇಟ್ಕೊಂಡ್ ಮಿಕ್ಕಿ ದುಡ್ಡನ್ನ ಕೊಡ್ತೀಯಾ, ಇದರಿಂದ ನಿನ್ನಿಂದ ನನ್ಗೆ ಅವಮಾನ ಆಗುತ್ತೆ ಗೊತ್ತಾ ಅಂತ ಇವಳೊಂದು ಮಾತನ್ನ ಅಂದಾಗ ಹೀರೋ ಅಂತಾನೆ, ಅಯ್ಯೋ ನಾನೇನ್ ಬೇಕಂತ ನಾ ಮಾಡ್ತೀನಿ, ಅದಕ್ಕೆ ಜೋಬಲ್ ಸಿಕ್ಕಾಕೊಳ್ತಂತಾನೆ ಗೊತ್ತಿಲ್ಲ, ಸರಿ ಅಮೌಂಟ್ ನ ಕೊಡು, ಅವ್ನಿಗೆ ಫಸ್ಟ್ ಕರೆಕ್ಟ್ ಆಗಿ ಅಮೌಂಟ್ ನ ಕೊಡ್ತೀನಿ ಅಂತ ಹೇಳಿ ಅಮೌಂಟ್ ನ ತಗೊಳ್ತಾನೆ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಹ್ಯಾಕರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲೂ ಅಷ್ಟೇ ಫಸ್ಟ್ ಕೈ ಕೆಲಸ ಆಮೇಲೆ ಬೈ ಕೆಲಸ ಅಂತ ಹೇಳಿ ಅವ್ನು ಫಸ್ಟ್ ದುಡ್ಡನ್ನ ಕೇಳ್ತಾನೆ. ಇಲ್ಲಿ ಕೂಡ ನಮ್ ಹೀರೋ ದುಡ್ಡು ಎತ್ ಕೊಡ್ತಾನೆ, ಅದ್ರಲ್ಲಿ 50 ರೂಪಾಯಿ ಕಡಿಮೆ ಇರುತ್ತೆ. ಇದು ಗೊತ್ತಾಗಿದ ತಕ್ಷಣ ನಮ್ ಹೀರೋಯಿನ್ ಹಂಗೆ ಕೇವಲವಾಗಿ ಒಂದು ಲುಕ್ ನ ಕೊಡ್ತಾಳೆ ನೋಡಿ. ಅವನಂತಾನೆ, ಅಯ್ಯಯ್ಯೋ ಮತ್ತೆ ಜೋಬಲ್ ನನ್ನ 50 ರೂಪಾಯಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ಇದು ಹೆಂಗಂತಾನೆ ಗೊತ್ತಿಲ್ವೇ, ಕೇವಲವಾಗಿ ಒಂದ್ ನಗುದ್ಬಿಟ್ಟು ದುಡ್ಡನ್ನ ಕೊಟ್ಟಾಗ ಹೀರೋಯಿನ್ಗೆ ಅವಮಾನ ಆಗುತ್ತೆ, ಇಂಥವನ್ನೆಲ್ಲ ಇಟ್ಕೊಂಡು ಸುತ್ತಾ ಇದೀನ ನಾನು ಹಿಂದ್ಗಡೆ ಅಂತ. ಅದಾದ್ಮೇಲೆ ಫೋನ್ ತಗೊಂಡ ಹ್ಯಾಕರ್ ಕೂಡ ಒಂದ್ ಕೆಲಸನ ಸ್ಟಾರ್ಟ್ ಮಾಡ್ದ. ಫೋನ್ ಅನ್ಲಾಕ್ ಮಾಡಿ ಅದ್ರಲ್ಲಿರೋ ಕಾಲ್ ಹಿಸ್ಟ್ರಿನೆಲ್ಲ ಚೆಕ್ ಮಾಡಿದಾಗ 3 ಡೇಸ್ ಬ್ಯಾಕ್ ಈ ಮೊಬೈಲ್ ಇಂದ ಬ್ರೋಕರ್ ಅನ್ನ ಅವ್ನಿಗೆ ಕಾಲ್ ಹೋಗಿದೆ ಅಂತ. ಬ್ರೋಕರ್ ಅಂತಂದ್ರೆ ಇದಕ್ಕೂ ಮುಂಚೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇಂಜೆಕ್ಷನ್ ಯಾರೋ ಬಂದು ಚುಚ್ಚಿ ಸಾಯಿಸ್ಬಿಟ್ರಲ್ಲ ಆ ಬ್ರೋಕರ್ ಅಲ್ಲ, ಇದು ಬೇರೆ ಒಂದು ಬ್ರೋಕರ್. ಅವ್ನ್ಗೆ ಕಾಲ್ ಮಾಡಿರ್ತಾರೆ. ಇವ್ನ್ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದ್ರಲ್ಲೇ ಇವನ್ ಮೇಲೆ ಮಾತ್ರನೇ ಡೌಟ್ ಇರೋದು. ಸೊ ಆನ್ಲೈನ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಿದಾನ ಅಂತ ಅವ್ನ ಬಗ್ಗೆ ಹಿಸ್ಟ್ರಿ ಎಲ್ಲ ಎತ್ತಿದಾಗ ಅದ್ರಲ್ಲಿ ಆ ಹೊಸ ಬ್ರೋಕರ್ದು ಅಡ್ರೆಸ್ ಸಿಗುತ್ತೆ. ಈಗ ನಮ್ ಹೀರೋ ಹೀರೋಯಿನ್ ಸ್ಟ್ರೈಟ್ ಆಗಿ ಅವ್ನ ಅಡ್ರೆಸ್ ನ ಹುಡ್ಕೊಂಡೆ ಹೋಗೋದು. ಆದ್ರೆ ನಮ್ ಹೀರೋಯಿನ್ ಗೆ ಸೆಂಟ್ರಲ್ ಅರ್ಜೆಂಟ್ ಆಗಿ ಬರ್ತಾ ಇರುತ್ತೆ. ಅವಳು ಟಾಯ್ಲೆಟ್ ಹೋಗ್ಲೇಬೇಕು, ಏನಪ್ಪಾ ಮಾಡೋದು ಅಂತ ಹೇಳಿ ಅವ್ನ ಎಷ್ಟು ಹತ್ರ ನಿಲ್ಸು ಅಂತ ಕೇಳಿರ್ತಾನೆ. ಅದ್ರ ನಿಲ್ಲು ಕಾರೇ ನಿಲ್ಸಿರೋದಿಲ್ಲ. ಅದರಿಂದ ಸ್ಟ್ರೈಟ್ ಆಗಿ ಈಗ ಒಂದು ಬ್ರೋಕರ್ ಮನೆ ಹುಡ್ಕೊಂಡ್ ಬಂದಿದ್ರಲ್ಲ ಅಡ್ರೆಸ್, ಅಯ್ಯೋ ಕ್ರಿಮಿನಲ್ ಮನೆನೋ ಯಾವ ಗುಂಡಾ ನನ್ ಮಗನ್ ಮನೆನೋ, ಫಸ್ಟ್ ನಾನ್ ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳಿ ಬಾಗಿಲ್ ತೆಗಿಯೋತಡ ದಡ ಅಂತ ಬಾತ್ರೂಮ್ ಒಳಗಡೆ ಓಡೋಗ್ತಾಳೆ. ಓಡೋಗಿ ನೋಡಿದ್ರೆ ಅವಳಿಗೊಂದು ದೊಡ್ಡ ಶಾಕು. ಏನಂತ ನೋಡಿದ್ರೆ ಆ ಬ್ರೋಕರ್ ಅನ್ನೋನ್ ಕೂಡ ಅವ್ರ ಮನೆ ವಾಶ್ ಟಬ್ ಅಲ್ಲೇ ಸತ್ತು ಬಿದ್ದಿರ್ತಾನೆ. ಅಷ್ಟೇ ಇದನ್ನ ನೋಡಿ ಅವ್ರಿಗೆ ಶಾಕು, ಯಾರಪ್ಪ ಈ ಕೊಲೆ ಮಾಡಿದ್ದು ಅಂತ. ಇವಾಗ ಅದನ್ನ ಬೇರೆ ಕಂಡಿಡಿಬೇಕಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮನೆಲ್ಲ ಹುಡುಕ್ದಾಗ ಅವ್ರಿಗೊಂದು ಐಡಿ ಕಾರ್ಡ್ ಸಿಗುತ್ತೆ. ಅದರಿಂದ ಗೊತ್ತಾಗುತ್ತೆ ಇವ್ನು ಯಾವ್ದೋ ಒಂದು ದೊಡ್ಡ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಗಿ ವರ್ಕ್ ಮಾಡ್ತಾ ಇದ್ದ ಅಂತ. ಆ ಕಂಪನಿ ಬಗ್ಗೆ ಡೀಟೇಲ್ಸ್ ಎತ್ತಿದಾಗ ಅದೊಂದು ವೆಪನ್ಸ್ ಡೀಲ್ ಮಾಡೋ ಕಂಪನಿ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆ ಕಂಪನಿಯ ಡೈರೆಕ್ಟರ್ ಹೆಸರೇ ಜಿಯೋನ್ ಅಂತ ಹೇಳಿ. ಇದಕ್ಕೂ ಮುಂಚೆ ಆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಬ್ಬ ಬ್ರೋಕರ್ ಸತ್ತೋದಲ್ಲ, ಅವ್ನ್ ಮೆಸೇಜ್ ಮಾಡ್ತಾ ಇದ್ದಲ್ಲ ಜಿಯೋನ್ ಅಂತ, ಅವನಿ ವೆಪನ್ಸ್ ಡೀಲ್ ಮಾಡೋ ಕಂಪನಿಗೆ ಡೈರೆಕ್ಟರ್. ಈಗ ಜಿಯೋನ್ ಅನ್ನ ಅವನ್ನ ಕಂಡು ಹಿಡಿದ್ಬಿಟ್ರೆ ನಮ್ಗೆ ವೆಪನ್ಸ್ ಎಲ್ಲ ಎಲ್ಲಿದೆ ಅಂತ ಗೊತ್ತಾಗತ್ತಲ್ವಾ. ಸೊ ಅವ್ನ್ ಬಗ್ಗೆ ಡೀಟೇಲ್ಸ್ ನ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅವ್ನ್ ಕಂಪನಿ ಹೆಸರನ್ನ ಹಾಕಿ ಇಂಟರ್ನೆಟ್ ಅಲ್ಲೆಲ್ಲ ಚೆಕ್ ಮಾಡಿದಾಗ ನಾಳೆನೆ ಅವ್ನ್ ಕಂಪನಿ ಕಡೆಯಿಂದ ಒಂದು ಪಾರ್ಟಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಇನ್ನೇನು ಸ್ಟ್ರೈಟ್ ಆಗಿ ನಾವು ಆ ಪಾರ್ಟಿ ನಡೆಯೋ ಜಾಗಕ್ಕೆ ಹೋದ್ರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೋಬಹುದು ಅಂತ ಇವರ ಪಾರ್ಟಿ ನಡೆಯೋ ಜಾಗಕ್ಕೆ ಹೋಗಕ್ಕೆ ರೆಡಿ ಆಗ್ತಾರೆ. ಆದ್ರೆ ಇವಾಗ ಇದೆಲ್ಲ ಮಾತಾಡಿ ಅಲ್ಲಿಂದ ಹೋಗ್ಬೇಕಾದ್ರೇನೆ ಇವ್ರಿಬ್ಬರನ್ನ ಯಾರೋ ಫೋಟೋ ತೆಗೆದು ಅಲ್ಲಿ ದೊಡ್ಡದಾಗ ಸ್ಕ್ರೀನ್ ಮೇಲೆ ಹಾಕಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾ ಇರ್ತಾರೆ. ಯಾರಂತ ನೋಡಿದ್ರೆ ಇವರು ಕೊರಿಯಾಕ್ ಸೇರಿರೋ ಸೀಕ್ರೆಟ್ ಏಜೆಂಟ್ಸ್. ಇವ್ರು ಬಂದ್ರೆ ಪೊಲೀಸ್ ಇದಕ್ ಮುಂಚೆ ಹೇಳಿರ್ತಾರಲ್ವಾ ಅವ್ರ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಅಂತ. ಸೊ ಕಲೆಕ್ಟ್ ಮಾಡಿರೋದು ಅದ್ರಲ್ಲಿ ಹೀರೋಯಿನ್ ಬಗ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಹೀರೋಯಿನ್ ಆಕ್ಚುಲಿ ಸೌತ್ ಕೊರಿಯಾನಲ್ಲಿ ಹುಟ್ಟಿರೋಳೆ, ಆದ್ರೆ ಇವರು ಚೈನಾನಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಅಷ್ಟೇ ಅಲ್ಲ 3 years ಇಂದ ಸೀಕ್ರೆಟ್ ಏಜೆಂಟ್ ಆಗಿ ಅಂದ್ರೆ ಚೈನಾಗೆ ಸೀಕ್ರೆಟ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ಲು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಈಗ ಕೂಡ ಯಾವ್ದೊಂದು ಸೀಕ್ರೆಟ್ ಕೆಲಸದ ಮೇಲೆನೆ ಅಂದ್ರೆ ಒಂದು ಏಜೆಂಟ್ ಆಗಿ ವರ್ಕ್ ಮಾಡೋದಕ್ಕೋಸ್ಕರನೇ ಸೌತ್ ಕೊರಿಯಾಗ್ ಬಂದಿದ್ದಾಳೆ ಅಂತ
ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ಪಕ್ಕದಲ್ಲಿರೋನ್ ಯಾರು ಅಂತ. ನಮ್ ಹೀರೋಯಿನ್ ಪ್ರಕಾರ ಇವನೊಬ್ಬ ಸೀಕ್ರೆಟ್ ಏಜೆಂಟ್ ಅಂತ ನಮ್ ಹೀರೋಯಿನ್ ಅನ್ಕೊಂಡಿರೋದು. ಬಟ್ ಇವನ್ ಯಾರಂತ ಈ ಸೌತ್ ಕೊರಿಯಾ SSC ಟೀಮ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವಳೇನಕ್ಕೆ ಯಾರ ಜೊತೆನೋ ಸುತ್ತಾ ಇದ್ದಾಳೆ ಅಂತ. ಈ ತರ ಇವ್ರೊಂದ್ ಕಡೆ ಅವ್ರಿಬ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಆ ಪಾರ್ಟಿ ನಡೆಯೋ ಜಾಗನ ತೋರಿಸ್ತಾರೆ. ಅಲ್ಲಿಗೆ ನಮ್ ಹೀರೋಯಿನ್ ಇಬ್ರು ಹೋಗಿರ್ತಾರೆ. ಹೆಂಗೋ ನೈಸ್ ಆಗಿ ಏನೋ ಫ್ರೆಂಡ್ ತರ ಮಾತಾಡಿ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ರು. ಈಗ ಇವ್ರು ಮಾತಾಡ್ತಿದಾರಲ್ಲ, ಅವನ ಹೆಸರೇ ಜಿಯೋನ್ ಅಂತ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಕ್ಯಾಶುವಲ್ ಆಗಿ ಹಗ್ ಮಾಡ್ಕೊಳ್ತಾರಲ್ಲ. ಆತರ ಹೀರೋಯಿನ್ ಹೋಗಿ ಅವನನ್ನ ಹಗ್ ಮಾಡ್ಕೊಂಡು ಅವ್ನ್ ಕಾಲರ್ ಗೆ ಚಿಕ್ಕದಾಗಿ ಮೈಕ್ ನ ಸೆಟ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಜಿಯೋನ್ಗೆ ಒಂದು ಮೆಸೇಜ್ ನ ಪಾಸ್ ಮಾಡಕ್ ಒಬ್ಬ ಬರ್ತಾನೆ. ಅವ್ನ್ ಏನ್ ಹೇಳ್ತಿದ್ದಾನಂದ್ರೆ, ಆಕ್ಸ್ ಗ್ಯಾಂಗ್ ಇದಕ್ಕೂ ಮುಂಚೆ ಸಾಯಿಸ್ಬಿಟ್ಟು ಬಂದಿದ್ರಲ್ಲ ಒಂದು ಗ್ಯಾಂಗ್ ಹೋಗ್ಬಿಟ್ಟು, ಆ ಗ್ಯಾಂಗ್ ಅವರೆಲ್ಲ ಇವನನ್ನ ಮೀಟ್ ಮಾಡಕ್ ಬಂದಿದ್ದಾರೆ ಅಂತ ಒಂದು ಮೀಟಿಂಗ್ ಹಾಲ್ ಗೆ ಕರೀತಾ ಇರ್ತಾರೆ. ಅದರಿಂದ ಜಿಯೋನ್ ಬಂದು ಅವನ ಆಳುಗಳನ್ನ ಕರ್ಕೊಂಡು ಮೀಟಿಂಗ್ ಹಾಲ್ ಗೆ ಹೋಗ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಗನ್ ಎಲ್ಲ ಸ್ಮಗ್ಲಿಂಗ್ ಮಾಡಿದ್ರಲ್ಲ ಚೈನಾ ಇಂದ, ಆ ಗ್ಯಾಂಗ್ ಕೂಡ ಈ ಜಿಯೋನ್ ಗ್ಯಾಂಗ್ ಜೊತೆನೆ ಇರ್ತಾರೆ. ಅದ್ರಲ್ಲಿ ಒಬ್ಬ ಮುಗ್ಗೆ ಬ್ಯಾಂಡೇಜ್ ಹಾಕೊಂಡಿದ್ದಾನಲ್ಲ, ಇದಕ್ಕೂ ಮುಂಚೆ ಆಕ್ಸ್ ಗ್ಯಾಂಗ್ ಲೀಡರ್ ನ ಸಾಯಿಸಕ್ಕೆ ಅಂತ ರೂಮ್ ಡೋರ್ ಓಪನ್ ಮಾಡಿದಾಗ ನಮ್ ಹೀರೋ ರೂಮ್ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟಲ್ಲ, ಅವನೇ ಇವನು. ಆಗ್ಲೇ ಇವನ್ ಬಂದು ನಮ್ ಹೀರೋ ಮುಖನ ನೋಡಿರ್ತಾನೆ. ಈಗ ಇವನ್ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಟೇಬಲ್ ಹತ್ರ ಕೂತ್ಕೊಂಡಿರೋದು ನೋಡ್ಬಿಟ್ಟು, ಇವನ್ ಏನ್ ಮಾಡ್ತಿದ್ದಾನೆ ಇಲ್ಲಿ ಅಂತ ಹಂಗೆ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಆ ರೂಮ್ ಒಳಗಡೆ ಹೋಗಿರೋ ಜಿಯೋನ್ ನ ಮತ್ತೆ ಆಳುಗಳನ್ನ ತೋರಿಸ್ತಾರೆ. ಆಕ್ಸ್ ಗ್ಯಾಂಗ್ ಲೀಡರ್ ನ ಸಾಯಿಸ್ಬಿಟ್ರು. ಆದ್ರೆ ಅವ್ನ್ ಕಡೆ ಅವನೊಬ್ಬ ಬಂದು ಇಲ್ಲಿ ಮಾತಾಡ್ತಾ ಇರೋದು. ಈ ತರ ನೇರವಾಗಿ ಮಾತಾಡ್ಕೊಳ್ತಾ ಇದ್ರೆ ಯೂಶುವಲ್ ಆಗಿ ಎರಡು ಗ್ಯಾಂಗ್ ಆಗಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ ತಾನೆ. ಅದೇ ತರ ಇಲ್ಲಿ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಈ ಜಗಳನ ಜಿಯೋನ್ ಸ್ಟಾಪ್ ಮಾಡಿಸ್ತಾನೆ. ಅವ್ನ್ ಹೇಳ್ತಾನೆ, ಆಲ್ರೆಡಿ ಸತ್ತೋಗಿರೋನ್ ಬಗ್ಗೆ ನಾವ್ ಈ ತರ ವಾದ ಮಾಡ್ಕೊಂಡು ಏನ್ ಪ್ರಯೋಜನ ಹೇಳಿ. ಈಗ ನಿಮ್ ಹತ್ರ ಗನ್ ಇದ್ದಿದ್ರೆ ನೀವ್ ಹತ್ರ ಸಾಯ್ತಾ ಇದ್ರಾ? ಅದಕ್ಕೆ ನನ್ ಮಾತನ್ನ ಕೇಳಿ. ನನ್ನ ಹತ್ರ ಡಿಸೈನ್ ಆಗಿ ಬೇಕಾಗಿರೋ ಅಷ್ಟು ಗನ್ಗಳಿದಾವೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಎಷ್ಟು ಬೇಕೋ ನೀವ್ ಅದನ್ನ ತಗೊಳ್ಳಿ ಅಂತ ಮಾತಾಡಿನೇ ಆ ಆಕ್ಸ್ ಗ್ಯಾಂಗ್ ಗೆ ಮ್ಯಾನೇಜರ್ ತರ ಒಬ್ಬ ಬಂದಲ್ಲ ಈಗ ಮಾತಾಡೋದಕ್ಕೆ, ಅವ್ನ್ ಬ್ರೈನ್ ನ ವಾಶ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಇಷ್ಟೇ ಇಲ್ಲ, ಇದರಿಂದನೇ ನಿಮಗೆ ಗೊತ್ತಾಗುತ್ತೆ ಆ ಚೈನಾ ಇಂದ ಗನ್ ಎಲ್ಲ ಸ್ಮಗ್ಲಿಂಗ್ ಮಾಡ್ಸಿರೋದು ಬೇರೆ ಯಾರು ಅಲ್ಲ, ಜಿಯೋನೆ ಅಂತ. ಇವನ್ ಪ್ಲಾನ್ ಏನಂದ್ರೆ, ಅಲ್ಲಿಂದ ಸ್ಮಗ್ಲಿಂಗ್ ಮಾಡ್ಕೊಂಡ್ ಬಂದಿರೋ ಎಲ್ಲಾ ಗನ್ಸ್ ನ ಕೂಡ ಇಲ್ಲಿರೋ ಲೋಕಲ್ ಗ್ಯಾಂಗ್ಸ್ ಗೆ ಅವ್ರ ಹೆಡ್ಸ್ ಗೆಲ್ಲ ಸಪ್ಲೈ ಮಾಡ್ಬೇಕು ಅಂತ. ಇದುವರೆಗೂ ಲೋಕಲ್ ಅಲ್ಲಿರೋ ಗ್ಯಾಂಗ್ಸ್ ಯಾರಿಗೂ ಗನ್ ನ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಅವಶ್ಯಕತೆ ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟೆ ಈ ಜಿಯೋನ್ ಮತ್ತೆ ಅವ್ನ ಕಡೆಯವರೆಲ್ಲ ದೊಡ್ಡ ಗ್ಯಾಂಗ್ ಆಗಿ ನೋಡ್ಬಿಟ್ಟು ಅದ್ರಲ್ಲಿ ಅವ್ರ ಲೀಡರ್ಸ್ ನೆಲ್ಲ ನೋಡ್ಬಿಟ್ಟು ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸಿರ್ತಾರೆ. ಇವುಗಳ ಮಧ್ಯ ಬ್ರೋಕರ್ಸ್ ಏನಪ್ಪಾ ಮಾಡಿದ್ರು, ಅವ್ರನ್ನೇನಕ್ಕಪ್ಪ ಸಾಯಿಸ್ದ ಅಂತ ನೋಡಿದ್ರೆ, ಏನೇ ಡೀಲಿಂಗ್ ಮಾಡೋಂಗಿದ್ರೆ ಕೂಡ ಡೈರೆಕ್ಟ್ ಆಗಿ ಜಿಯೋನ್ ಹತ್ರನೇ ಬಂದು ಡೀಲಿಂಗ್ ಮಾಡ್ಬೇಕು ಅಂತಾನೆ ಆತರ ಲೋಕಲ್ ಬ್ರೋಕರ್ಸ್ ನೆಲ್ಲ ಇವರು ಸಾಯಿಸಿರೋದು. ಈ ಕಿತ್ತೋಗಿರೋ ಹಳೆ ಚೊಪ್ಪಿ ತರ ಇರೋ ಜಿಯೋನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನನ್ ಮಗ ಇಂತ ಕೆಲಸ ಮಾಡೇ ಮಾಡ್ತಾನೆ ಅಂತ. ಈ ತರ ಇವನ್ ಬಗ್ಗೆ ವಿಷಯ ಎಲ್ಲ ತಿಳಿದಿದ್ದಾದ್ಮೇಲೆ ಅವ್ನ್ ಕೂಡ ಚೆನ್ನಾಗೆ ಆ ಆಕ್ಸ್ ಗೆ ಅವ್ನ ತಲೆನ್ ಕೂಡ ವಾಶ್ ಮಾಡ್ಬಿಟ್ಟ. ಈ ಮಾತ್ನೆಲ್ಲ ಕೇಳಿ ಅವನೇ ಅಂತಾನೆ, ಸರಿ ಆಯ್ತು ಅಪ್ಪ, ಯಾವ್ದೋ ಗನ್ ಕೊಡ್ರಿ ತಗೊಳ್ತೀವಿ ಅಂತ ಹೇಳಿದಾಗ ಆ ಜಿಯೋನ್ ಅಂತಾನೆ, ಇದುವರೆಗೂ ಗನ್ಸ್ ಇನ್ನೂ ನನ್ ಕೈಗೆ ಬಂದಿಲ್ಲ, ಆದ್ರೆ ಇವತ್ ನೈಟೇ ಬಂದ್ಬಿಡತ್ತೆ, ನಿಮಗ್ ಬೇಕಾಗಿರೋ ಗನ್ನ ನೀವ್ ತಗೋಬಹುದು ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಮೂಗ್ ಹೊಡೆದೋಗಿರೋನಿದ್ದ ಅಲ್ಲ, ಅವನಿಗ ಒಳಗಡೆ ಬಂದು ಹೀರೋ ಬಂದು ಆತರ ಜಾಗದಲ್ಲಿ ಇದ್ದಂತೆ ಎಲ್ಲಾ ವಿಷಯನ ಹೇಳ್ತಾ ಇರ್ತಾನೆ. ಇದನ್ನ ಮೈಕ್ ಮುಖಾಂತರ ಹೀರೋಯಿನ್ ಎಲ್ಲ ಕೇಳಿಸ್ಕೊಂಡು ದಡದಡ ಅಂತ ಹೀರೋ ಹತ್ರ ಓಡ್ ಬಂದು, ಅವ್ರಿಗೆಲ್ಲ ವಿಷಯ ಗೊತ್ತಾಯ್ತು ಕಣೋ, ನಮ್ಮನ್ನ ಸಾಯಿಸ್ಬಿಡ್ತಾರೆ, ಬಾಯಿಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತಂದ್ರೆ ಆಗ್ತಾನೆ ನಮ್ ಹೀರೋ ಆರಾಮಾಗಿ ಕುತ್ಕೊಂಡು ಅಲ್ಲಿರೋ ಊಟನೆಲ್ಲ ತಿಂತಾ ಇದ್ದಾಗ ಇವಳು ಅಂತಾಳೆ, ಇಷ್ಟು ಟೆನ್ಷನ್ ಆಗಿ ಹೇಳ್ತಾ ಇದೀನಿ, ತಿನ್ನೋ ಟೈಮ್ ಏನೋ ಇದು, ಬರೋ ಫಸ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಹೇಳಿ ಅಲ್ಲಿಂದ ಕಿಚನ್ ಮುಖಾಂತರ ಓಡೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಅಲ್ಲೂ ಕೂಡ ಅವ್ರ ಆಳುಗಳೆಲ್ಲ ಓಡಿಸ್ಕೊಂಡ್ ಬಂದ್ಬಿಟ್ರು. ಅಯ್ಯೋ ಹೆಂಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ನಮ್ ಹೀರೋ ಒಂದ್ ಕಡೆ ಹೀರೋಯಿನ್ ಒಂದ್ ಕಡೆ ಅವ್ರನ್ನೆಲ್ಲ ಹೊಡೆದು ಧ್ವಂಸ ಮಾಡ್ಬಿಟ್ಟು ಇನ್ನೇನ್ ಅಲ್ಲಿಂದ ಡೋರ್ ತಕೊಂಡು ಆಚೆ ಹೊಟ್ಟೋಗೋಣ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿರೋರೆಲ್ಲ ಬಂದು ಗನ್ ತೋಸಿ ಇವ್ರನ್ನ ಬೆದರಿಸಿ ಇಬ್ಬರ ಕೈನ ಕೂಡ ಕಟ್ಬಿಟ್ಟು ಕರ್ಕೊಂಡ್ ಬಂದು ಜಿಯೋನ್ ಮುಂದೆ ನಿಲ್ಲಿಸ್ಬಿಟ್ರು. ನೀವ್ ಏನಕ್ ಬಂದ್ರಿ ಏನು ಅಂತೆಲ್ಲ ವಿಚಾರಿಸ್ತಾ ಇದ್ದಾಗ ಇವ್ರು ಹೇಳೋ ಪ್ರತಿಯೊಂದು ರೀಸನ್ ಕೂಡ ಜಿಯೋನ್ಗೆ ಅಕ್ಸೆಪ್ಟೇ ಆಗ್ತಾ ಇಲ್ಲ. ಇಲ್ವೇ ಇದ್ರಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಯೋಚನೆ ಮಾಡ್ದವನು ಇವ್ರು ಮಾತಾಡೋ ರೀತಿಯಿಂದಾನೆ ಕಂಡಿಡಿದ್ಬಿಟ್ಟೆ ಇವ್ರು ಪೊಲೀಸ್ ಅವ್ರ ಅಲ್ಲ ಅಂತ. ಸರಿ ಆಯ್ತು, ಈಗೇನು ನೀವ್ ಇಲ್ಲಿಂದ ಹೋಗ್ಬೇಕು ಅಷ್ಟೇ ತಾನೆ ನಿಮ್ ಕೆಲ್ಸ, ಸರಿ ನಾನೊಂದ್ ಕೆಲ್ಸನ ಹೇಳ್ಕೊಡ್ತೀನಿ, ನೀವ್ ಅದನ್ನ ಕರೆಕ್ಟ್ ಆಗಿ ಮುಗಿಸ್ಬಿಟ್ರೆ ಅಂದ್ರೆ ನೀವ್ ಇಲ್ಲಿಂದ ಹೋಗ್ಬೋದು ಅಂತ ವಿಲಂತನವಾಗಿ ಒಂದು ಲುಕ್ ನ ನಮ್ ಹೀರೋ ಕಡೆ ಕೊಟ್ಬಿಟ್ಟು ಅವನೊಂದ್ ವಿಷಯನ ಹೇಳ್ತಾನೆ. ಏನ್ ಹೇಳ್ದ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಮ್ ಹೀರೋನ ಒಂದು ಕಾರಲ್ಲಿ ತಕೊಂಡು ಒಂದ್ 4-5 ಜನ ಅವನ ಜೊತೆ ಹೋಗಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಹತ್ರ ಕಾರ್ ನಿಲ್ಸಿದಾಗ ಅಲ್ಲಿರೋ ಒಂದು ಪೊಲೀಸ್ ನ ಕೂಡ ಬಿಡದೆ ಎಲ್ಲಾರನ್ನೂ ನೀನ್ ಸಾಯಿಸ್ಬಿಡು, ಹಂಗ್ ಸಾಯಿಸ್ಬಿಟ್ರೆ ಹೀರೋನ ನಾನ್ ಬಿಟ್ಬಿಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲಿ ಹೀರೋಯಿನ್ ಕತೆ ಮುಗ್ದೋಗುತ್ತೆ ಅಂತ ನಮ್ ಹೀರೋನ ಬೆದರಿಸಿ ಅವ್ರ ಜೊತೆ ಕಳ್ಸಿರ್ತಾನೆ. ಈಗ ಪೊಲೀಸ್ ಸ್ಟೇಷನ್ ಮುಂದೆನೆ ಕಾರ್ ನಿಂತಿರೋದು, ಅದ್ರಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಮ್ ಹೀರೋ ಹತ್ರ ಒಂದು ಪೊಲೀಸ್ ಲೇಡಿ ಬಂದು ಮಾತಾಡಿರ್ತಾಳಲ್ಲ, ಅವಳು ನಿಂತಿರ್ತಾಳೆ. ಆಲ್ರೆಡಿ ಅವ್ರ ಫ್ಯಾಮಿಲಿಗೆ ಏನೋ ಒಂದು ದ್ರೋಹ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ಇವನ್ ಬಂದು ಹಿಂಗೋ ಒಂದ್ ಸಂಪಾದನೆ ಮಾಡಿ ದುಡ್ಡನ್ನ ಕೊಡ್ತಾ ಇದ್ದ. ಈಗ ಮತ್ತೆ ಇದ್ರ ಒಂದು ಕೆಲಸ ಮಾಡಿದ್ರೆ ಇವನ್ಗೆ ಮನ್ಸಾಕ್ಷಿ ಒಪ್ಪೋದಿಲ್ವಲ್ಲ, ಅದ್ರಿಂದ ಆ ಕಾರಲ್ಲಿರೋರ್ನೇ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಒಬ್ಬೊಬ್ರು ಅಂದ್ರೆ ಜಿಯೋನ್ ಕಡೆ ಒಬ್ಬೊಬ್ನು ಬಂದು ಕಾರಿಂದ ಹೊರಗಡೆ ಬೀಳ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸೋ ಪೊಲೀಸ್ ಅವರ ಕಾರ್ನ ಹಿಡಿಯೋಷ್ಟ್ರಲ್ಲೇ ಹೀರೋ ಬಂದು ಕಾರ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಸ್ಟ್ರೈಟ್ ಆಗಿ ಹೋಟೆಲ್ ಹತ್ರನೇ ಬರೋದು, ಹೆಂಗಾದ್ರು ಮಾಡಿ ಹೀರೋಯಿನ್ ಕಾಪಾಡ್ಬೇಕು ಅಂತ. ಒಳಗಡೆ ಹೋಗಿ ನೋಡಿದ್ರೆ ಒಬ್ರು ಇಲ್ಲ, ಹೀರೋಯಿನ್ ಕರ್ಕೊಂಡು ಅಲ್ಲಿಂದ ಅವರೆಲ್ಲ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಇವ್ನ ಕಡೆ ಹೊರಗಡೆ ಬರೋ ಟೈಮಲ್ಲಿ ಪೊಲೀಸ್ ಅವ್ರು ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಎಲ್ಲರೂ ಬಂದು ಬಲ್ಕ್ ಆಗಿ ನಮ್ ಹೀರೋನ ಹಿಡಿದ್ಬಿಟ್ರು. ಈಗ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂರಿಸ್ಬಿಟ್ಟು ಏನ್ ನಡೀತದೆ ಅಂತ ಹೇಳಿದಾಗ ನಮ್ ಹೀರೋ ನಡೆದಿರೋ ಪ್ರತಿಯೊಂದು ವಿಷಯನ ಕೂಡ ಹೇಳ್ತಾನೆ. ಬಟ್ ಅಲ್ಲಿರೋರು ನಂಬ್ತಾನೆ ಇಲ್ಲ. ನೀನೊಬ್ಬ ನೋಡೋದಕ್ಕೆ ಇಷ್ಟು ಚೀಪ್ ಆಗಿದ್ಯಾ, ಇಷ್ಟು ದೊಡ್ಡ ಕತೆನ ಹೇಳ್ತಾ ಇದೀಯಾ, ಇದನ್ನೆಲ್ಲ ನಂಬೋ ತರ ಇಲ್ವೇ, ಸರಿ ಆಯ್ತು ನೀನ್ ಹೀರೋಯಿನ್ಗೆ ಕಾಲ್ ಮಾಡು, ನೀನ್ ಹೇಳೋ ತರನೇ ಅವ್ಳು ಹೇಳಿದ್ರೆ ನಾನು ಒಪ್ಕೊಂತೀನಿ ಅಂತ ಹೇಳಿ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಹೀರೋಯಿನ್ ಅಂತೂ ಒಂದು ನಿಜ ಹೇಳ್ತಾ ಇಲ್ಲ, ತಿರ್ಗಿಸಿ ಹೇಳ್ತಿದ್ದಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಅಲ್ಲ ಅವ್ರು ಇವಳನ್ನ ಗನ್ ಪಾಯಿಂಟ್ ಅಲ್ಲಿ ಕೂರ್ಸಿರ್ತಾರೆ. ಅದರಿಂದ ಇವಳು ಬಾಯಿಗೆ ಬರೋ ಏನೋ ಒಂದು ವಿಷಯನ ಹೇಳ್ತಾ ಇರ್ತಾಳೆ. ಹೀರೋಗ ಅರ್ಥ ಆಯ್ತು ಅಲ್ಲಿ ಏನ್ ನಡೀತಿದೆ ಅಂತ. ಬಟ್ ಈ ಪೊಲೀಸ್ ಅವ್ರು ನಂಬ್ತಾ ಇಲ್ಲ. ಆದ್ರೂ ಹೀರೋ ಬಿಡದೆ ಇಲ್ಲ ನಾನು ಹೇಳ್ತಾ ಇರೋದು ನಿಜ ಅಂತ ಎಷ್ಟೋ ವಾದಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಸೌತ್ ಕೊರಿಯಾಕ್ ಸೇರಿ
ಇರೋ ಸೀಕ್ರೆಟ್ ಏಜೆಂಟ್ಸ್ ಆ ಜಾಗಕ್ಕೆ ಬರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಪೊಲೀಸ್ ಶಾಕ್ ಆಗ್ತಾನೆ. ನಾವ್ ಯಾವ್ದೋ ಒಂದು ಕೇಸ್ ಮೇಲೆ ಇವ್ರನ್ನ ಕರ್ಕೊಂಡ್ ಬಂದ್ ಕೂರ್ಸಿದ್ರೆ ಇವ್ನ್ಗೋಸ್ಕರ ಇಷ್ಟು ದೊಡ್ಡ ಟೀಮೇ ಬಂದಿದ್ಯಾ ಅಂತ ಶಾಕ್ ಆದಾಗ ಈಗ್ಲೇ ನಮ್ಗೆ ಇನ್ನೊಂದು ಟ್ವಿಸ್ಟ್ ಗೊತ್ತಾಗೋದು. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಕೂಡ ಇದಕ್ಕೂ ಮುಂಚೆ ಈ ತರ ಒಂದು ಸರ್ವಿಸ್ ಏಜೆಂಟ್ ಆಗಿ ವರ್ಕ್ ಮಾಡಿರೋನೆ. ಅವನು ಸಖತ್ ಕಿಲಾಡಿಯಾದ ವರ್ಕರು. ಎಷ್ಟು ಚೆನ್ನಾಗಿ ಎಷ್ಟು ಅಚ್ಚುಕಟ್ಟ ಕೆಲಸ ಮುಗಿಸ್ತಾನೆ ಅಂದ್ರೆ ಅಷ್ಟು ಚೆನ್ನಾಗಿ ಮುಗಿಸ್ತಾನೆ. ಆದ್ರೆ ನಮ್ ಹೀರೋನ ಮತ್ತೆ ಅವ್ನ ಫ್ರೆಂಡ್ ಇಬ್ಬರನ್ನ ಕೂಡ ಇದಕ್ಕೂ ಮುಂಚೆನೆ ಥೈಲ್ಯಾಂಡ್ ಗೆ ಯಾವ್ದೊಂದು ಮಿಷನ್ ಮೇಲೆ ಕಳ್ಸಿರ್ತಾರೆ. ಇವಾಗ ಹೆಂಗೆ ನಮ್ ಹೀರೋಯಿನ್ ಸತ್ರು ಪರವಾಗಿಲ್ಲ ಅಂತ ಹೇಳಿ ಸುಮ್ನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಕಳ್ಸಿರ್ತಾರಲ್ಲ, ಆ ತರನೇ ನಮ್ ಹೀರೋನ ಮತ್ತೆ ಅವ್ನ ಫ್ರೆಂಡ್ ನ ಕೂಡ ಅಲ್ಲಿಗೆ ಕಳ್ಸಿರ್ತಾರೆ. ಆ ಯುದ್ಧದಲ್ಲಿ ಪಾಪ ನಮ್ ಹೀರೋ ಫ್ರೆಂಡ್ ಸತ್ತೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋ ಬಂದು ಏನಕ್ಕೆ ಈ ತರ ಮಾಡಿದ್ರಿ ಅಂತ ಇವ್ರ ಹತ್ರ ಜಗಳ ಮಾಡಿದಾಗ ಇವ್ರು ಕೂಡ ನಡೆದಿರೋ ವಿಷಯನ ಹೇಳಿದ್ಮೇಲೆ ಇನ್ನೇನಕ್ ನಾನು ಈ ಟೀಮ್ ಅಲ್ಲಿ ಇರ್ಬೇಕು ಅಂತ ನಮ್ ಹೀರೋ ಟೀಮ್ ಇಂದ ಹೊರಗಡೆ ಬಂದ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಆತರ ಕೆಲ್ಸಕ್ಕೆ ಕಳ್ಸಿರೋದು ಬೇರೆ ಯಾರೋ ಅಲ್ಲ, ಈಗ ನಮ್ ಹೀರೋ ಮುಂದೆ ನಿಂತಿದ್ದಾನಲ್ಲ ಆ ಹೆಡ್. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ ಹೀರೋಗೆ ನಮ್ ಹೀರೋಯಿನ್ ಬಗ್ಗೆ ಇನ್ನು ಏನು ಅಷ್ಟೊಂದು ವಿಷಯ ಗೊತ್ತಿಲ್ಲ. ಜಸ್ಟ್ ಯಾವ್ದೋ ಒಂದು ಮಿಷನ್ ನ ಮಾಡ್ತಿದ್ದಾಳೆ ಅಂತ ಮಾತ್ರ ಅನ್ಕೊಂಡಿದ್ದಾನೆ ಹೊರತು ಅವಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲ. ಅದು ಇವ್ನಿಗೆ ಗೊತ್ತಿಲ್ವಾ ಅಂತ ಹೇಳಿ ಒಂದು ಟೆಸ್ಟಿಂಗ್ ಮಿಷನ್ ಇಟ್ಟು ಟೆಸ್ಟ್ ಮಾಡ್ತಾರೆ. ಹೀರೋಯಿನ್ ಬಗ್ಗೆ ಗೊತ್ತಾ ಅಂತ ಕ್ವೆಶ್ಚನ್ ಕೇಳಿದಾಗ ಹೀರೋ ಕೂಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಮಿಷನ್ ಕೂಡ ಹೌದು ಅಂತ ಹೇಳುತ್ತೆ. ಸರಿ ಆಯ್ತು, ನಾವ್ ಬಂದಿದ್ ಕೆಲಸ ಮುಗೀತು ಅಂತ ಅಲ್ಲಿರೋ ಏಜೆಂಟ್ಸ್ ಎಲ್ಲ ಹೋಗ್ಬೇಕು ಅಂತ ನೋಡಿದಾಗ ಹೀರೋ ನಿಲ್ಸ್ಬಿಟ್ಟು ಕೇಳ್ತಾನೆ, ಹೆಲೋ ಎಕ್ಸ್ಕ್ಯೂಸ್ ಮೀ, ನಿಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡು ಹೊಟ್ಟೋದ್ರೆ ನನಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಯಾರು ಹೇಳೋದು? ಹೀರೋಯಿನ್ ಬಗ್ಗೆ ನಾನು ಹೇಳ್ಬಿಟ್ಟು ಹೋಗಿ ಅಂದಾಗ ಆ ಹೆಡ್ ಹೇಳ್ತಾನೆ, ಆಕ್ಚುಲಿ ಹೀರೋಯಿನ್ ಬಂದು ಚೈನಾನಲ್ಲಿರೋ ಒಂದು ಸೀಕ್ರೆಟ್ ಸರ್ವಿಸ್ ಏಜೆಂಟ್. ಈ ತರ ಅಲ್ಲಿಂದ ವೆಪನ್ಸ್ ನ ಕಳ್ತನ ಮಾಡ್ಕೊಂಡ್ ಬಂದಿದಾರಲ್ಲ ಅದನ್ನ ಹಿಡಿಯಕ್ಕಂತಾನೆ ಅಲ್ಲಿಂದ ಇವಳನ್ನ ಕಳ್ಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಆಯ್ತು, ನಮ್ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಕ್ಕಂತ ತಾನೇ ಬಂದಿದ್ದಾಳೆ, ಅವಳಿಗೆ ನೀವೆಲ್ಲ ಯಾಕೆ ಸಪೋರ್ಟ್ ಮಾಡಬಾರ್ದು ಅಂತ ಕೇಳಿದಾಗ ಈ ಹೆಡ್ ಹೇಳ್ತಾನೆ, ಅವಾಗ ನಮ್ ದೇಶದ ಪರವಾಗಿನೇ ನೀವು ಥೈಲ್ಯಾಂಡ್ ಹೋಗಿದ್ದು, ಅದಕ್ಕೆ ನಾವೆಲ್ಲ ನಿಮಗ್ ಸಪೋರ್ಟ್ ಮಾಡಕ್ ಬಂದಿಲ್ಲ. ಇನ್ ಹಂಗಿರ್ಬೇಕಾದ್ರೆ ಯಾವ್ದೋ ದೇಶಕ್ಕೆ ನಾವೇನಕ್ ಸಪೋರ್ಟ್ ಮಾಡ್ಬೇಕು, ಅವಳ ಪಾಡ್ಗಳು ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ ತುಂಬಾನೇ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಆದ್ರೆ ನಮ್ ಹೀರೋಗೆ ಇದಕ್ಕೂ ಮುಂಚೆ ಅವ್ರ ಫ್ರೆಂಡ್ ನ ಬಲಿ ಕೊಟ್ಟಂಗೆ ನಮ್ ಹೀರೋಯಿನ್ ಬಲಿ ಕೊಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದ್ರಲ್ಲೇ ಹೆಡ್ ಬೇರೆ ಹೇಳ್ಬಿಡ್ತಾನಲ್ಲ, ಅವ್ರ ದೇಶದವ್ರೆ ಅವಳು ಸತ್ರು ಸಾಯ್ಲಿ ಪರವಾಗಿಲ್ಲ ಅಂತ ಹೇಳಿ ಕಳ್ಸಿಕೊಟ್ಟಿದ್ದಾರೆ, ಇನ್ ನಾವೆಲ್ಲ ಏನ ಕಾಪಾಡ್ಬೇಕು, ನಮ್ ಕೆಲಸ ನಾವ್ ನೋಡ್ಕೊಂಡು ಹೋಗೋಣ, ಅವ್ರಿಗೆ ವಿಧಿ ಪ್ರಕಾರ ಏನಾಗುತ್ತಾ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋಗ್ ಸಕ್ಕ ಟೆನ್ಷನ್ ಆಗುತ್ತೆ, ಇವರೆಲ್ಲ ಕಾಪಾಡಿಲ್ಲ ಅಂದ್ರೆ ಏನು, ನಾನ್ ಹೆಂಗಾದ್ರು ಮಾಡಿ ಅವಳನ್ನ ಕಾಪಾಡ್ಕೊಳ್ತೀನಿ ಅಂತ. ಆತರ ಏಜೆಂಟ್ಸ್ ಅಲ್ಲಿಂದ ಹೋದ್ಮೇಲೆ ಈ ಪೊಲೀಸ್ ಕೇಳ್ತಾನೆ, ಇನ್ನು ಪೊಲೀಸ್ಗೆ ಗೊತ್ತಿಲ್ವಲ್ಲ ನಮ್ ಹೀರೋ ಯಾರು ಅಂತ, ನೀನೇನ್ ಅಷ್ಟು ದೊಡ್ಡ ಲಾಡ್ಲ ಭಕ್ತಾಸ, ನಿನ್ನ ನೋಡೋದಕ್ಕೆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಎಲ್ಲ ಬರ್ತಿದ್ದಾರೆ, ಏನ್ ವಿಷಯ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅದೆಲ್ಲ ತುಂಬಾ ದೊಡ್ಡ ಸೀಕ್ರೆಟ್, ಅದನ್ನೆಲ್ಲ ಈ ತರ ಓಪನ್ ಆಗಿ ಹೇಳಕ್ಕಾಗೋದಿಲ್ಲ, ಹತ್ರ ಬನ್ನಿ ಹೇಳ್ತೀನಿ ಅಂತ. ಆ ಪೊಲೀಸವನ್ನ ಹತ್ರ ಕರೆದವನು ಟಕ್ಕಂತ ಗನ್ನ ಎತ್ಕೊಂಡು ಆ ಪೊಲೀಸವನ್ನ ಬೆದರ್ಸ್ಕೊಂಡು ಹೆಂಗೋ ನೈಸ್ ಆಗಿ ಆ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಕೂಡ ಬಂದ್ಬಿಟ್ಟ. ಈಗ ತಾನೆ ಹೊಸದಾಗಿ ಪೊಲೀಸವನ್ ಕಾರ್ ಬೇರೆ ತಗೊಂಡಿರ್ತಾನೆ ಪಾಪ, ಅದನ್ನ ಮುಟ್ಲಾ ಬೇಡ ಅಂತ ಮುಟ್ಟಿ ಹೊಸ ಹೆಂಡತಿ ತರ ಟ್ರೀಟ್ ಮಾಡ್ತಾ ಇದ್ದ. ಈಗ ನಮ್ ಹೀರೋ ಕೂಡ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಕಾರ್ ಬೇಕಲ್ವಾ, ಅದಕ್ಕೆ ನೈಸ್ ಆಗಿ ಅವ್ನ್ ಕಾರ್ಕಿನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಆತರ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಇದಕ್ಕೂ ಮುಂಚೆ ಆ ಪೊಲೀಸವನೊಬ್ಬ ಹೀರೋಯಿನ್ ಕೂಡ ನಿಂತರನೇ ಹೇಳ್ತಾಳ, ನೋಡೋಣ ಹೀರೋಯಿನ್ ಒಂದ್ಸತಿ ಕಾಲ್ ಮಾಡು ಅಂತ ಹೇಳಿದಾಗ ಹೀರೋ ಕೂಡ ಕಾಲ್ ಮಾಡಿದಾಗ ಹೀರೋಯಿನ್ ಸಂಬಂಧನೇ ಇಲ್ದೆ ಮಾತಾಡಿರ್ತಾಳಲ್ಲ, ಅದೆಲ್ಲ ಏನು ಅಂತ ನಮ್ ಹೀರೋ ಈಗ ಯೋಚನೆ ಮಾಡಿ ನೋಡ್ತಾನೆ. ಅದೆಲ್ಲ ಆಕ್ಚುಲಿ ನಮ್ ಹೀರೋಯಿನ್ ಒಂದು ಇಂಟ್ ಕೊಟ್ಟಿರೋದು, ಯಾವ್ದೋ ಒಂದು ಸೂಪ್ ಹೆಸರನ್ನ ಹೇಳಿರ್ತಾಳೆ, ಅದ್ ಆಕ್ಚುಲಿ ಸೂಪ್ ಹೆಸರಲ್ಲ, ಅಲ್ಲಿರೋ ಒಂದು ಸ್ಟ್ರೀಟ್ ಹೆಸರು. ಇದು ಫ್ಲಾಶ್ ಆಗಿದ ತಕ್ಷಣ ನಮ್ ಹೀರೋ ಹ್ಯಾಕರ್ ಗೆ ಕಾಲ್ ಮಾಡ್ಬಿಟ್ಟು ಈ ತರ ಸ್ಟ್ರೀಟ್ ಅಲ್ಲಿ ಈ ತರ ಒಂದು ಕ್ರಾಸ್ ಅಲ್ಲಿ ಆ ಜಿಯೋನ್ ಅನ್ನೋ ಒಂದು ಕಂಪನಿಗೆ ಸೇರಿರೋ ವೇರ್ ಹೌಸ್ ಏನಾದ್ರು ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳು, ಟ್ರ್ಯಾಕ್ ಮಾಡಿ ಹೇಳು ಅಂದಿದ ತಕ್ಷಣ ಅವ್ನು ಕೂಡ ಪ್ರತಿಯೊಂದನ್ನ ಕೂಡ ಟ್ರ್ಯಾಕ್ ಮಾಡ್ತಾನೆ. ಡೀಟೇಲ್ಸ್ ಕೂಡ ನಮ್ ಹೀರೋಗೆ ಹೇಳ್ತಾನೆ. ನಮ್ ಹೀರೋಯಿನ್ ಇದಕ್ಕೂ ಮುಂಚೆ ಮಾತಾಡ್ಬೇಕಾದ್ರೆ ಏನೆಲ್ಲ ಹಿಂಟ್ ಕೊಟ್ಟಿದ್ಲೋ ಅದರಲ್ಲಿ ಒಂದು ವರ್ಡ್ ಬಂದು ಆ ವೇರ್ ಹೌಸ್ ಗೆ ಮ್ಯಾಚ್ ಆಗೋ ತರ ಇರುತ್ತೆ. ಸೊ ನಮ್ ಹೀರೋ ಕನ್ಫರ್ಮ್ ಮಾಡ್ಬಿಟ್ಟ ಹೀರೋಯಿನ್ ಅಲ್ಲೇ ಇರೋದು ಅಂತ ಹೇಳಿ ಅವ್ನು ಟಕ್ಕಂತ ಕಾರ್ ತಗೊಂಡ ಜಾಕೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಅಯ್ಯೋ ನನ್ ಹೆಂಡತಿ ಹೋದ್ಲೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿರೋ ತರ ಪೊಲೀಸರು ನನ್ ಕಾರ್ ಹೋಯ್ತೆ, ನನ್ ಮಗ ಕಾರ್ ಎತ್ಕೊಂಡು ಹೊಟ್ಟೋದ ಅಂತ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಅವ್ನ್ ಕೆಳಗಡೆ ಕೆಲಸ ಮಾಡ ಇನ್ನೊಬ್ಬ ಬಂದು ಹೀರೋ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿರ್ತಾರೆ ಇನ್ನೊಬ್ರ ಹತ್ರ, ಅವ್ನ್ ಯಾರೋ ಅವ್ನ್ ಡೀಟೇಲ್ಸ್ ಎಲ್ಲ ಹೇಳಿ ಅಂತ. ಸೊ ಫ್ಯಾಕ್ಸ್ ಆಗಿ ಬರ್ತಾ ಇರುತ್ತೆ. ಈಗ ಅದನ್ನ ಎತ್ತಿ ಆ ಪೊಲೀಸ್ ಅವ್ನಿಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಹೀರೋ ಬಂದು ಒಂದು ಸ್ಪೆಷಲ್ ಫೋರ್ಸ್ ಅಲ್ಲಿ ಇದ್ರು ಅಂತ. ಅದನ್ನ ಕೇಳಿಸ್ಕೊಳ್ಳೋ ಆಫೀಸರ್ ಹೇಳ್ತಾನೆ, ಹೌದೌದು ಸ್ಪೆಷಲ್ ಫೋರ್ಸ್ ಅಲ್ಲಿ ಇದ್ರೆ ಮಾತ್ರ ಏನೋ ಇಡ್ಬಿಡಿ ಕೆಲಸ ಮಾಡಿರ್ತಾನೆ, ಟೀ ಕಾಫಿ ತಂದ್ ಕೊಡೋ ಕೆಲಸನ ಮಾಡಿರ್ತಾನೆ, ಇದನ್ನೇನೋ ದೊಡ್ಡದಾಗಿ ಹೇಳ್ತಾ ಇದ್ದೀರಾ ಅಂದಾಗ ಇನ್ನೊಂದ್ ಶಾಕಿಂಗ್ ವಿಷಯನ ಹೇಳ್ತಾರೆ. ಸರ್ ಅವ್ರು ಇಡಿಬಿಡಿ ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದು ಆ ಸ್ಪೆಷಲ್ ಫೋರ್ಸ್ ಅಲ್ಲಿ ಅವರೇ ಹೆಡ್ ಆಗಿದ್ದು, ಅವರೇ ಚೀಫ್ ಆಗಿದ್ದು ಅಂತ. ಈ ತರ ನಮ್ ಹೀರೋ ಬಗ್ಗೆ ಮಾಸಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋ ಹೇಳಿದ್ಲಲ್ಲ ಅಡ್ರೆಸ್, ಕರೆಕ್ಟ್ ಆಗಿ ಅಡ್ರೆಸ್ ಹತ್ರ ನಮ್ ಹೀರೋ ಹೊರಟೋದ. ಒಳಗಡೆ ಯಾರೆಲ್ಲ ಇದಾರೆ ಅಂತ ಸೀಕ್ರೆಟ್ ಆಗಿ ಕಂಡಿಡಿಬೇಕು ಅಂತ ಯಾವ್ದೋ ಒಂದು ವಿಂಡೋ ಮುಖಾಂತರ ಜಂಪ್ ಮಾಡ್ತಾನೆ. ಮೇಲಿಂದ ಜಂಪ್ ಮಾಡಿದ ಸೌಂಡ್ ಈ ಮೂಗ್ ಹೊಡೆದೋಗಿತ್ತಲ್ಲ ಒಬ್ಬ ಅವ್ನ್ಗೆ ಲೈಟ್ ಆಗಿ ಕೇಳಿಸ್ಬಿಡುತ್ತೆ ಏನೋ ಸೌಂಡ್ ಬರ್ತಿದೆ ಅಂತ. ಏನಪ್ಪಾ ಇದು ಸೌಂಡ್ ಅಂತ ಹೇಳಿ ಯಾರಿಗೂ ಹೇಳದೆ ಫಸ್ಟ್ ಅವನೇ ಸಪರೇಟ್ ಆಗಿ ಆ ಸೌಂಡ್ ಬರೋ ಕಡೆ ನಡ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಹೆಂಗೋ ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಇರೋ ಜಾಗಕ್ಕೆ ಬಂದ್ಬಿಟ್ಟ. ಬಂದವರು ನಮ್ ಹೀರೋಯಿನ್ ನ ಅಲ್ಲಿಂದ ಬಿಡಿಸಿ ಕರ್ಕೊಂಡು ಹೋಗ್ಬೇಕು, ನಮ್ ಹೀರೋ ನಂಗೆ ಪ್ರೀತಿಯಿಂದ ಒಂದೆರಡು ಮಾತಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಕರೆಕ್ಟ್ ಆಗಿ ಆ ಜಾಗಕ್ಕೆ ಮೂಗ್ ಹೊಡೆದೋಗಿರೋನ್ ಬಂದ್ಬಿಡ್ತಾನೆ. ಬಂದಿದ ತಕ್ಷಣ ನಮ್ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಈಗ ಸದ್ಯಕ್ಕೆ ಅವ್ನ ಮುಖಕ್ಕೆ ಸ್ಪ್ರೇನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಓಡೋಗ್ತಾ ಇರ್ತಾರೆ. ಆದ್ರೆ ಮತ್ತೆ ಅದೇ ಮೂಗ್ ಹೊಡೆದೋಗಿರೋನು ಒಂದು ಕತ್ತಿನ ಎತ್ಕೊಂಡ್ ಬಂದು ನಮ್ ಹೀರೋ ಅವ್ರ ಮುಂದೆ ನಿಂತ್ಕೊಳ್ತಾನೆ. ನಮ್ ಹೀರೋ ಕೂಡ ಹಾಗೆ ಒಂದ್ ಸ್ಮೈಲ್ ನ ಕೊಡ್ತಾನೆ. ಕತ್ತಿ ಫೈಟ್ ಮಾಡ್ಬೇಕ ನನ್ನ ಜೊತೆ ಬಾರೋ, ನಾನು ನೀನು ನೋಡ್ಬಿಡೋಣ ಅಂತ ಹೇಳಿ ಅವ್ನ ಜೊತೆ ಜಗಳನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟೇ ಕತ್ತಿಯಲ್ಲಿ ಚುಚ್ಬಿಟ್ಟು ಆ ಮೂಗ್ ಹೊಡೆದೋಗಿರೋನ ಸೈಡ್ಗೆ ಹಾಕ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆದ್ರೂ ಸಾವ ಬದುಕಂತ ಬಿದ್ದಿರೋನು ನಾನ್ ಮಾಡ್ತಿರೋ ತಪ್ಪು ಕೆಲಸ ಆಗಿದ್ರೆ ಕೂಡ ವಿಶ್ವಾಸವಾಗಿರ್ಬೇಕು ಅಂತ ಅಲ್ಲಿ ಜಿಯೋನ ನಾನು ಡೀಲಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಹೋಗ್ಬಿಟ್ಟು ಈ ತರ ಎಲ್ಲ ನಡೀತಾ ಇದೆ ಅಂತ ಹೋಗಿ ಹೇಳ್ಬಿಡ್ತಾನೆ. ಅದರಿಂದ ಫಸ್ಟ್ ಅವ್ರ
ಅವ್ರಿಬ್ಬರನ್ನ ಹಿಡಿಬೇಕು ಅಂತ ಇಲ್ಲಿರೋರೆಲ್ಲ ಒಬ್ಬೊಬ್ಬರ ಕೈಗೆ ಒಂದೊಂದ್ ಗನ್ನ ಎತ್ಕೊಂಡು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋ ಎಷ್ಟು ಗಿಲಾಡಿ ಇರ್ಬೋದು, ಕೈಯಲ್ಲಿ ಇಟ್ಕೊಂಡಿದ್ದೀರಾ ಗನ್ನು ನಮ್ಮೇಲೆಣ ನಿಮ್ ಕಣ್ಣು ಅಂತ ಹೇಳಿ ನಮ್ ಹೀರೋಯಿನ್ ಬಚ್ಚಿಟ್ಕೊಂಡೆ ಅವ್ರ ಹತ್ರ ಇರೋ ಗನ್ನ ಯೂಸ್ ಮಾಡಿ ಒಬ್ಬೊಬ್ಬರನ್ನ ಕೂಡ ಸುಟ್ಟು ಸಾಯಿಸ್ತಾ ಇರ್ತಾರೆ. ಆದ್ರೂ ಗ್ಯಾಂಗ್ ಇಂದ ನಮ್ ಹೀರೋಯಿನ್ ಎಲ್ಲಿದ್ದಾರೆ ಅಂತ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಆದ್ರೆ ಎಷ್ಟೊತ್ತು ಇವರೇ ವಿನ್ ಆಗ್ತಾ ಇದ್ರೆ ಗೇಮ್ ಅಲ್ಲಿ ಏನಿರುತ್ತೆ ಮಜಾ ಅಂತ ಹೆಂಗೋ ನಮ್ ಹೀರೋನ್ ಬಂದು ಜಿಯೋನ್ ಕೈಲಿ ಸಿಕ್ಕಾಕೊಂಡ್ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋ ಕತ್ತಿಯಲ್ಲಿ ಚುಚ್ಚಿ ಮೂಗೊಡ್ದೋಗಿರೋನ ಸಾಯಿಸ್ಬಿಟ್ಟ ಅಲ್ವಾ, ಅದ್ರಿಂದ ಅವ್ನ್ ಫ್ರೆಂಡ್ ಒಬ್ಬ ಇರ್ತಾನೆ. ಹೀರೋನ ನಾನೇ ಸಾಯಿಸೋದು ಅಂತ ಕಂಕಣ ಕಟ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ. ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಇಬ್ಬರಿಗೂ ಸರಿಯಾಗಿ ಫೈಟಿಂಗ್ ನಡೆಯುತ್ತೆ. ಆದ್ರೂ ನಮ್ ಹೀರೋ ಅಸಾಲ್ಟ್ ಆಗಿ ಅವನನ್ನ ಬೀಳ್ಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಸುಮ್ನೆನಾ, ನಮ್ ಹೀರೋಯಿನ್ ಕೂಡ ಅವನ ಹತ್ರ ಸರಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಸಾರಿ, ಆಕ್ಚುಲಿ ನಮ್ ಹೀರೋಯಿನ್ ಕಣ್ಣು ಕಾಣಿಸ್ಕೊಂಡಿರೋದು ಜಿಯೋನ್ ಅಲ್ಲ, ಆಕ್ಸ್ ಗ್ಯಾಂಗ್ ಮ್ಯಾನೇಜರ್ ಒಬ್ಬ ಇದ್ದಲ್ಲ ಅವನು. ಅವನ ಜೊತೆ ನಮ್ ಹೀರೋಯಿನ್ ಸರಿಯಾಗಿ ಜಗಳ ಆಡ್ತಾ ಇರ್ತಾಳೆ. ಹೇಳ್ಕೊಟ್ಟಿದ್ ಪಂಚಿಗೆ ಅವನಲ್ಲಿ ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಅದಾದ್ಮೇಲೆ ಸಖತ್ ಮಾಸಾಗಿ ನಮ್ ಹೀರೋಯಿನ್ ಬರ್ತಾ ಇದ್ರೆ ಇದನ್ನೆಲ್ಲ ನೋಡ್ತಾ ಇರೋ ಜಿಯೋನು ಅಷ್ಟೇ, ಇವಾಗ ಇಲ್ಲಿಂದ ನಾನ್ ಎಸ್ಕೇಪ್ ಆಗಿಲ್ಲ ಅಂದ್ರೆ ಅವ್ರ ಬೈಗೆಲ್ಲ ಹಾಲ್ ಹಾಕ್ದಂಗೆ ನನ್ ಬೈ ಕೂಡ ಹಾಕ್ಬಿಡ್ತಾರೆ ಅಂತ ನೈಸಾಗಿ ಅಲ್ಲಿಂದ ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋ ಗನ್ ಪಾಯಿಂಟ್ ಅಲ್ಲಿ ಅವನನ್ನ ಹಿಡಿದ್ಬಿಟ್ಟ. ಒಳ್ಳೆ ಓವನ್ ಅಲ್ಲಿರೋ ಫ್ರೆಶ್ ಬ್ರೆಡ್ ಇದ್ದಂಗಿದೆ ನಿನ್ ಮುಖ, ಈ ತರ ಇಟ್ಕೊಂಡು ಗನ್ ಬಿಸ್ನೆಸ್ ಮಾಡ್ತೀರಾ, ಬಂದ್ರೋ ನಿಮ್ಗೆಲ್ಲ ಅತ್ತೆ ಮನೇಲಿ ಊಟ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನ ಆಕ್ಸ್ ಗ್ಯಾಂಗ್ ಅಲ್ಲಿ ಇರ್ತಾನಲ್ಲ ಮ್ಯಾನೇಜರ್ ಮತ್ತೆ ಇನ್ನೊಂದಿಬ್ಬರನ್ನ ಅವ್ರನ್ನೆಲ್ಲ ಇಟ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. ಇವ್ರ ಜೊತೆನೆ ನಮ್ ಹೀರೋ ಕೂಡ ಜೈಲಲ್ಲಿ ಇರ್ತಾನೆ. ಯಾಕಂದ್ರೆ ಅವನೀಗ ಯಾವ್ದೇ ಒಂದು ಸರ್ವಿಸ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ, ಇದ್ರೂನು ತುಂಬಾ ಕ್ರೈಮ್ ಎಲ್ಲ ಮಾಡಿದಾರಲ್ಲ, ಈಗ ಇವ್ರನ್ನೆಲ್ಲ ಸಾಯಿಸಿರೋದು ಈ ತರ ವಿಷಯದಲ್ಲೆಲ್ಲ ಓಡಾಡಿರ್ತಾರಲ್ಲ, ಅದಕ್ಕೋಸ್ಕರ ಅವ್ರನ್ನ ಕೂಡ ಜೈಲಲ್ಲಿ ಹಾಕಿರ್ತಾರೆ. ಈಗ ಇವ್ರನ್ನ ನೋಡಕ್ಕೆ ಅಂದ್ರೆ ನಮ್ ಹೀರೋನ ನೋಡೋದಕ್ಕೆ ಆ ಸೌತ್ ಕೊರಿಯಾ ಸರ್ವಿಸ್ ಏಜೆಂಟ್ಸೇ ಬಂದು ಮಾತಾಡ್ತಾರೆ. ನಮ್ ಹೀರೋಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಅವ್ರು ಈ ವಿಷಯದಲ್ಲೇ ನೋಡಿರ್ತಾರಲ್ಲ, ಸೊ ಇಂಥವ್ನ ಹೆಂಗ್ ಬಿಡೋದು ಅಂತ, ನೀನ್ ಬಂದು ಮತ್ತೆ ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗು, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದಾಗ ನಮ್ ಹೀರೋ ಅಂತಾನೆ, ಯಾಕೆ ಇದಕ್ಕೂ ಮುಂಚೆ ನನ್ ಫ್ರೆಂಡ್ ನ ಸಾಯಿಸಿದ್ರಲ್ಲ ಆತರ ನಾನು ಸಾಯಿಸೋದಕ್ಕ ನೋ ಚಾನ್ಸ್, ನಾನ್ ನಿಮ್ ಟೀಮ್ ಜೊತೆ ಜಾಯ್ನ್ ಆಗಲ್ಲ ಅಂತ ಹೇಳ್ತಾನೆ. ನೀನ್ ಹೆಂಗ್ ಒಪ್ಪಿಸ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳ್ಬಿಟ್ಟು ಈಗ ಒಂದ್ ಸುಟ್ ಕೇಸ್ ಎತ್ತಿಟ್ಬಿಟ್ಟು ಸುಟ್ ಕೇಸ್ ನ ಓಪನ್ ಮಾಡ್ತಾರೆ. ನೋಡಿ ಫುಲ್ ಆಗಿ ದುಡ್ಡಿರುತ್ತೆ. ಅಷ್ಟಿದ್ರೆ ನೋಡಿದ ತಕ್ಷಣ ಅವ್ನ ಮೈಂಡ್ ಫುಲ್ ಹಂಗೆ ಡೈವರ್ಟ್ ಆಗೋಯ್ತು. ಟಕ್ಕಂತ ಎದ್ ನಿಂತ್ಕೊಂಡವನು ನಾನು ಯಾವಾಗ ಜಾಬ್ಗೆ ಜಾಯ್ನ್ ಆಗ್ಬೋದು ಅಂತ ಕೇಳ್ತಾನೆ. ಇದರಿಂದ ನನಗೆ ಗೊತ್ತಾಗುತ್ತೆ ಅವನ ಸರ್ವಿಸ್ ಏಜೆಂಟ್ ಆಗಿರೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ. ಸೊ ಅವನನ್ನ ಹೆಂಗೋ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಕರ್ಕೊಂಡ್ ಬಂದ್ರು. ಈಗ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಎತ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಕಟ್ತಾನೆ. ಬೇರೆ ಯಾರಿಗೋಸ್ಕರನೂ ಅಲ್ಲ. ನಮ್ ಹೀರೋ ಇದಕ್ಕೂ ಮುಂಚೆ ಸರ್ವಿಸ್ ಏಜೆಂಟ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಮಿಷನ್ ವಿಶ್ವಗೆ ಟ್ಯಾಲೆಂಟ್ ಹೋದಾಗ ಅವ್ರ ಫ್ರೆಂಡ್ ಸತ್ತೋಗಿರ್ತಾರಲ್ಲ, ಆ ಫ್ರೆಂಡ್ ಅವ್ರ ವೈಫೇ ಆ ಪೊಲೀಸ್ ಲೇಡಿ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಾವು ನೋಡಿರ್ತೀವಲ್ಲ ಆ ಪೊಲೀಸ್ ಲೇಡಿ. ಅವ್ರ ಮಗ ಕೂಡ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತಲ್ವಾ. ಆಕ್ಚುಲಿ ಅವ್ರ ಮಗ ಬಂದು ಒಂದು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇರ್ತಾನೆ. ಈಗ ಅವ್ನ್ ಸರ್ಜರಿ ಮಾಡೋದಕ್ಕೆ ಅಮೌಂಟ್ ಬೇಕಾಗಿರುತ್ತಲ್ಲ, ಸೊ ಇವನು ಕೊಟ್ಟಿರೋ ಅಮೌಂಟ್ ಅಲ್ಲಿ ಸ್ವಲ್ಪ ಎತ್ಕೊಂಡ್ಬಂದು ಹಾಸ್ಪಿಟಲ್ ಅವನೇ ಪೇ ಮಾಡ್ತಾನೆ. ಅದಾದ್ಮೇಲೆ ಸರ್ವಿಸ್ ಏಜೆಂಟ್ ಅವರೆಲ್ಲ ಕರೆದಿದ್ದಾರೆ, ಸೀಕ್ರೆಟ್ ಆಗಿ ಒಂದು ಮೀಟಿಂಗ್ ನ ಹಾಕ್ಬೇಕು ಅಂತ ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ನಮ್ ಹೀರೋಗೆ ಶಾಕು. ಯಾಕಂದ್ರೆ ಅಲ್ಲಿ ಕೂತಿರೋದು ಚೈನಾನಲ್ಲಿ ಇದ್ರಲ್ಲ ಹೀರೋಯಿನ್ ಕಳ್ಸಿಕೊಟ್ರಲ್ಲ ಒಬ್ಬ ಏಜೆಂಟ್ ಹೆಡ್, ಅವನು ಮತ್ತೆ ನಮ್ ಹೀರೋಯಿನ್. ಇವನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ಗೆ ಶಾಕು. ಏಯ್ ನೀನು ಇವಾಗ ಏಜೆಂಟ್ ಆಗ್ಬಿಟ್ಟ ಅಂತ ಹೇಳಿ. ಸರಿ ಏನಕ್ಕೋಸ್ಕರ ಕರೆದಿದ್ದಾರೆ ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋನ ಹೀರೋಯಿನ್ ಇಬ್ಬರನ್ನ ಜೋಡಿಯಾಗಿ ರಷ್ಯಾಗೆ ಒಂದು ಮಿಷನ್ ಮೇಲೆ ಕಳಿಸ್ತಿದ್ದಾರೆ. ಇದಕ್ಕೆ 2 ದೇಶದಿಂದ ಕೂಡ ಒಪ್ಪಿಗೆ ಇದೆ. ಚೈನಾನು ಒಪ್ಕೊಂಡಿದೆ, ಈ ಕಡೆ ಕೊರಿಯಾದವರು ಒಪ್ಕೊಂಡಿರ್ತಾರೆ. ಯೂಶುವಲ್ ಆಗಿ ಮಿಷನ್ ಮಾಡ್ಬೇಕಾಗಿರೋದು ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ ಹತ್ರ ಮಾತಾಡು ಅಂತ ಹೇಳ್ಬಿಟ್ಟು ಒಂದು ಕೊರಿಯನ್ ಏಜೆಂಟ್ ನ ಕಳಿಸಿದ್ರಲ್ಲ, ಅವನು ಕೂಡ ಆಕ್ಸಿಡೆಂಟ್ ಆಯ್ತಲ್ಲ, ಅವ್ನ್ ಇದನ್ನ ಮಾಡ್ಬೇಕಾಗಿರೋದು. ಅದ್ರಲ್ಲೂ ಅವ್ನ್ಗೆ ಡೋರಾ ಅಂತ ಹೇಳ್ಬಿಟ್ಟು ಒಂದು ಲೇಡಿ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ಲು. ಅದನ್ನ ಕೇಳಿಸ್ಕೊಂಡೆ ಅವ್ನ್ ಮಾಡ್ಬೇಕಾಗಿರೋದು ಅಂತ ಹೇಳಿದ ತಕ್ಷಣ ಹೀರೋಯಿನ್ಗೆ ಸಖತ್ ಶಾಕ್ ಆಗುತ್ತೆ. ಆಫೀಸರ್ ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ಆಕ್ಚುಲಿ ಈ ಮಿಷನ್ ನ ಅವ್ರಿಬ್ರು ಸೇರಿನೇ ಕಂಪ್ಲೀಟ್ ಮಾಡ್ಬೇಕಾಗಿರೋದು, ಬಟ್ ಈಗ ಅವ್ರಿಬ್ರು ಕೂಡ ಕಾಣೆ ಆಗಿದ್ದಾರೆ ಅಂತ. ಈಗ ಡೋರಾ ಅಂತ ಹೆಸರು ಕೇಳಿದ ತಕ್ಷಣ ನಮ್ ಹೀರೋಯಿನ್ ಏನಕ್ಕಪ್ಪ ಶಾಕ್ ಆದ್ರು ಅಂತಂದ್ರೆ, ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಹೀರೋ ಹತ್ರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಟ್ರೈ ಮಾಡಿದಾಗ ಒಂದು ಲೇಡಿ ಓಡ್ ಬಂದು ನನ್ ನಾಯಿ ಮರಿ ಡೋರಾ ಅಂತ ಕಾಣಿಸ್ತಾ ಇಲ್ಲ ಅಂತ ಒಂದು ನಮ್ ಹೀರೋ ಹತ್ರ ಹೆಲ್ಪ್ ಕೇಳಿರ್ತಾಳಲ್ಲ, ಆ ಲೇಡಿ ಬಗ್ಗೆನೆ ಮಾತಾಡ್ತಾ ಇರೋದು. ಅಯ್ಯಯ್ಯೋ ಇದೇನಿದು ರೂಟ್ ಎಲ್ಲೆಲ್ಲೋ ಹೋಗ್ತಾ ಇದೆ, ಯಾರ್ರೀ ಅದು ಡೋರಾ ಅನ್ನೋದು ಅಂತ ಡೀಟೇಲ್ಸ್ ನ ಕೇಳಿದಾಗ ಈಗ ಡೋರಾನ ಲೇಡಿ ಬಗ್ಗೆ ಹೇಳ್ತಾರೆ. ಫೋಟೋನ ತೋರಿಸ್ಬಿಟ್ಟು ಇವಳೇ ಡೋರಾ ಅಂತ ಹೇಳೋದು ಅಲ್ದೆ, ಇವಳು ಕಾಣೆ ಆಗಿರೋದು ಪರವಾಗಿಲ್ಲ, ಈಗ ನಮ್ಗೆ ಅದು ಮುಖ್ಯ ಅಲ್ಲ, ಬಟ್ ಅವಳು ಸೀಕ್ರೆಟ್ ಏಜೆಂಟ್ ಹತ್ರ ಕೊಡ್ಬೇಕು ಅಂತ ಇನ್ಫಾರ್ಮೇಶನ್ ಇಟ್ಕೊಂಡಿದ್ಲಲ್ಲ ಅದು ಮಿಸ್ ಆಗಿದೆ, ಅದೇ ಪ್ರಾಬ್ಲಮ್ ಅಂದಾಗ ಹೀರೋ ಕೇಳ್ತಾನೆ, ಸರಿ ಆ ಇನ್ಫಾರ್ಮೇಶನ್ ನ ಯಾವ ರೀತಿ ಕೊಡಕ್ಕಿದ್ಲು ಅವಳು ಆ ಸೌತ್ ಕೊರಿಯಾ ಏಜೆಂಟ್ ಗೆ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಅವಳಿಗೆ ಗೋಲ್ಡ್ ಅಂದ್ರೆ ತುಂಬಾ ಇಷ್ಟ. ಅವಳು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ನ ಒಂದು ಪೆನ್ ಡ್ರೈವ್ ಹಾಕಿ ಅದನ್ನ ಗೋಲ್ಡ್ ಇಂದ ಮಾಡಿರೋ ಒಂದು ಹಂದಿ ಬೊಂಬೆ ಒಳಗಡೆ ಇಟ್ಟಿದ್ದಾಳೆ ಅಂತ ನಮ್ಗೆ ಇನ್ಫಾರ್ಮೇಶನ್ ನ ಕೊಟ್ರು. ಆದ್ರೆ ಈಗ ಗೋಲ್ಡ್ ಇಂದ ಮಾಡಿರೋ ಹಂದಿ ಬೊಂಬೆ ಕೂಡ ಏನಾಯ್ತೋ ಗೊತ್ತಿಲ್ವೇ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗ್ ತಾನೆ ಅವಳ ಅದನ್ನ ತಂದ್ಕೊಟ್ಲು ಗಿಫ್ಟ್ ಆಗಿ. ಸೊ ನಮ್ ಹೀರೋಯಿನ್ ಹೆಂಗಾದ್ರೂ ಮೇಲೆ ಚಿಪ್ನ ಎತ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ನಾವ್ ಇವ್ರಿಗೆ ಕೊಟ್ಬಿಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಆ ಟೈಮಲ್ಲಿ ನಮ್ ಹೀರೋ ಪಾಪ ತುಂಬಾ ಬರ್ದಲ್ಲಿದ್ದ ಅಲ್ವಾ, ದುಡ್ಡಿನ ಅವಶ್ಯಕತೆ ಜಾಸ್ತಿನೇ ಇತ್ತಲ್ವಾ, ಅವ್ನ್ ಯಾವಾಗ ಗೋಲ್ಡ್ ನ ಎತ್ಕೊಂಡೋಗಿ ಯಾರಿಗೋ ಕೊಟ್ಟು ಮಾರೇ ಬಿಟ್ಟಿರ್ತಾನೆ. ಈ ವಿಷಯ ಗೊತ್ತಾಗಿದ ತಕ್ಷಣ ಹೀರೋಯಿನ್ ಟೆನ್ಷನ್ ಆಗ್ತಾಳೆ. ಹಂಗಾದ್ರೆ ಬೇರೆ ವಿಧಿ ಇಲ್ವಾ, ಈಗ ನಾವ್ ಆ ಗೊಂಬೆ ಎಲ್ಲಿದೆ ಅಂತ ಹುಡುಕಿ ಅದ್ರೊಳಗಡೆ ಇರೋ ಚಿಪ್ ಎತ್ಕೊಂಡು ನಾವ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಲೇಬೇಕಾ, ನೀನ್ ಮಾಡೋ ಕೆಲಸ ಒಂದೊಂದಲ್ಲ ಕಣೋ, ಅದ್ರಲ್ಲೂ ನಿನ್ನ ಟೀಮ್ ಮಾಡಿದಾರ ನೋಡಿ, ಅಯ್ಯಯ್ಯೋ ಅಂತ ತಲೆ ಹೊಡ್ಕೊಂತಾಳೆ. ಸರಿ ಇನ್ನೇನ್ ಮಾಡೋದು, ವಿಧಿ ಬಾ ಹೋಗೋಣ ಅಂತ ಹೇಳಿ ಇಬ್ರು ರಷ್ಯಾಗೆ ಹೊರಡ್ತಾರೆ. ಇನ್ನೊಂದ್ ಕಡೆ ನಮಗ್ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ಆಕ್ಸಿಡೆಂಟ್ ಆಗಿರೋ ಆ ಸೌತ್ ಕೊರಿಯಾ ಏಜೆಂಟ್ ಏನಾದ ಅಂತ. ಆಕ್ಸಿಡೆಂಟ್ ಆದಾಗ್ಲೇ ಆ ಸರ್ ಕೋಮಾಗ್ ಹೊಟ್ಟೋಗಿರ್ತಾರೆ. ಇವಾಗ್ಲೇ ಅವ್ನಿಗೆ ಲೈಟ್ ಆಗಿ ಎಚ್ಚರ ಆಗಿರೋದು. ಅಷ್ಟೇ ಅಲ್ಲ, ಅದ್ರ ಕೋಮಾಗ್ ಹೋದವನ್ಗೆ ಹಿಂದ್ಗಡೆ ಏನಾಯ್ತು ಅಂತ ಕೂಡ ಅವ್ನಿಗೆ ನೆನಪೇ ಇಲ್ಲ, ಅವನ್ನೆಲ್ಲ ಪೂರ್ತಿ ಮರ್ತೆ ಹೋಗಿರ್ತಾನೆ. ಆದ್ರೆ ಇವನು ಮತ್ತೆ ಚೈನಾ ಏಜೆಂಟ್ ಇಬ್ರು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅದನ್ನ ಯೂಟ್ಯೂಬ್ ಅಲ್ಲೆಲ್ಲ ಹಾಕಿರ್ತಾರಲ್ಲ, ಆ ವಿಡಿಯೋನ ಈ ನರ್ಸ್ ನೋಡ್ಬಿಟ್ಟಿರ್ತಾಳೆ. ಸೊ ನೀವ್ ಅದೇ ಅಲ್ವಾ ಅಂತ ಹೇಳಿ
ಕಂಡಿಡಿದ್ ಬಿಟ್ಟು ಇವನ್ ಬಂದು ಆ ಟೈಪ್ ಅಂತ ಅನ್ಕೊಂಡು ಆತರ ಒಂದು ಗುಂಪಿಗೆ ಸೇರಿರೋ ಒಬ್ಬರನ್ನ ಕರೆದು ಬಿಟ್ಟು ಇವ್ರನ್ನ ಅವ್ರ ಜೊತೆ ಕಳಿಸ್ಬೇಕು ಅಂತ ನೋಡ್ತಾರೆ. ಆದ್ರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಆಜ್ ಹಾಕಿ ಡೋರನ್ನ ಲೇಡಿ ಬರ್ತಾರೆ. ಅವ್ರು ಬಂದಿದ ತಕ್ಷಣ ಈ ಸೀಕ್ರೆಟ್ ಏಜೆಂಟ್ ನೋಡ್ಬಿಟ್ಟು ಅಯ್ಯೋ ಹನಿ ನೀವೇನ್ ಈ ತರ ಆಗ್ಬಿಟ್ಟಿದ್ದೀರಾ, ನಿಮ್ಗೇನ್ ಇಲ್ವಲ್ಲ, ನಿಮ್ಮನ್ನೆಲ್ಲ ಹುಡುಕ್ತೆ ಅಂತ ಹೇಳ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಇವರಿಬ್ರು ಹಸ್ಬೆಂಡ್ ಅಂಡ್ ವೈಫ್, ಇವರಿಬ್ರೆ ಸೀಕ್ರೆಟ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಈಗ ಇವಳು ಬಂದು ಮಾತಾಡೋದ್ ನೋಡ್ಬಿಟ್ಟು ಇವನು ಆತರ ಕೇಸ್ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಕರೆದಿದ್ರಲ್ಲ, ಅವನು ಮತ್ತೆ ಇವರಿಬ್ರು ಈ ಸೀಕ್ರೆಟ್ ಏಜೆಂಟ್ ನನಗ್ ಬೇಕು ನಿನಗ್ ಬೇಕು ಅಂತ ಹೇಳಿ ಜಗಳ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಇವಳು ಬೇರೆ ಡುಮ್ಮಕ್ಕಿರ್ತಾಳ. ಅಷ್ಟೇ ಇವಳು ನನ್ನ ಹೆಂಡ್ತಿನ ಇವಳನ್ನ ನಂಬ್ಕೊಂಡ್ ಮನೆಗೆ ಹೋದ್ರೆ ಅಷ್ಟೇ ನನ್ನ ಚಟ್ನಿ ತರ ಅರ್ದು ಕುಡಿದ್ ಬಿಡ್ತಾಳೇನೋ, ಫಸ್ಟ್ ನನ್ನ ಬಿಟ್ರೆ ಸಾಕು ಅಂತ ಹೇಳಿ ನಿಧಾನಕ್ಕೆ ಆ ವೀಲ್ ಚೇಲಿಂದ ಎದ್ದು ಹಂಗೆ ರೋಡ್ ಕಡೆ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಒಂದು ಟ್ರಕ್ ಬಂದು ಇವ್ರನ್ನ ಗುದ್ದೆ ಆಕ್ಸಿಡೆಂಟ್ ಮಾಡ್ತೋ, ಈ ಸತಿನೂ ಅದೇ ತರ ಆಕ್ಸಿಡೆಂಟ್ ಆಗುತ್ತೆ. ಪಾಪ ಮತ್ತೆ ಕೋಮಾಗ್ ಹೊಟ್ಟೋದ್ರು. ಇವ್ರ ಲೈಫ್ ಲಾಂಗ್ ಈ ತರ ಕೋಮಾದಲ್ಲೇ ಇರ್ಬೇಕು ಅಂತ ಹೇಳಿ ಮೂವಿನ ಕೂಡ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಜೊತೆಗೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಸೂಪರ್ ಮೂವಿ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.